ಎಲ್ಲರಿಗೂ ಪ್ರೈಸ್ ಲಾರ್ಡ್. ತುಂಬ ಜನ ಏನಂದರೆ ಅವರ ಜೀವಿತದಲ್ಲಿ ಹಳೆಯ ಘಟನೆಗಳ ಆಗಿದ್ದನ್ನೇ ಎಣಿಸ್ತಾ ದುಃಖ ಪಡ್ತಾ ಇರ್ತಾರೆ. ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ನಾನು ಹಾಗೆ ಮಾಡಬಾರ್ದಿತ್ತು, ನನ್ನ ಕೈಯಿಂದ ತಪ್ಪಾಯಿತು ಅಂತ ಎಣಿಸ್ತಾನೆ ಇರ್ತಾರೆ, ದುಃಖ ಪಡ್ತಾನೆ ಇರ್ತಾರೆ, ಕೊರಗ್ತಾ ಇರ್ತಾರೆ, ತಮ್ಮನ್ನು ತಾವೇ ಪನಿಷ್ಮೆಂಟ್ ಕೊಟ್ಕೊಳ್ತಾ ಇರ್ತಾರೆ. ಸೊ ಬೈಬಲ್ ಏನು ಹೇಳುತ್ತಂದರೆ, ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾನೆ, ಸಮಸ್ತ ರೋಗದಿಂದ ನಮ್ಮನ್ನು ಗುಣ ಮಾಡಿದ್ದಾನೆ. ಯಾಕೆ ಹೇಳ್ತೀನಂದರೆ, ಯೇಸು ಸ್ವಾಮಿ ಪ್ರತಿಯೊಬ್ಬರ ಅಪರಾಧ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ಆತನು ತಪ್ಪು ಎಣಿಸಿ ಎತ್ತಿ ಆಡುವವನಲ್ಲ. ಈ ಲೋಕದಲ್ಲಿ ಭೂಲೋಕದಲ್ಲಿರುವಾಗ ಎಷ್ಟೆಂತ ಪಾಪ ಮಾಡಿದ ಜನರನ್ನು ಯೇಸು ಸ್ವಾಮಿ ಕ್ಷಮಿಸಿದ್ದಾನೆ. ಮತ್ತು ಒಂದು ವ್ಯಭಿಚಾರಿ ಸ್ತ್ರೀಯನ್ನು ಇಡೀ ಊರೇ ಕಲ್ಲು ಹೊಡೆದು ಸಾಯಿಸಲಿಕ್ಕೆ ಬಂದಾಗ ಆತನು ಅವರನ್ನು ಕ್ಷಮಿಸಿ ಅವರಿಗೆ ಹೊಸ ಲೈಫ್ ಕೊಟ್ಟಿದ್ದಾನೆ. ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ. ನೀವು ತಪ್ಪು ಮಾಡಿರ್ಬೋದು, ಬಟ್ ಆದರೆ ನೀವು ಕ್ಷಮಿಸಿ, ನೀವು ಹೃದಯದಿಂದ ದೇವರನ್ನು ಕ್ಷಮಾಪಣೆ ಕೇಳಿದ್ರೆ ಆತನು ಒಳ್ಳೆಯವನು, ನೀತಿವಂತನಾಗಿರೋದು. ನಿಮ್ಮ ತಪ್ಪನ್ನು ಕ್ಷಮಿಸಿ ನಿಮಗೆ ಮತ್ತೆ ಹೊಸ ಲೈಫ್ ಕೊಡ್ತಾನೆ. ಯಾವತ್ತೂ ಎಣಿಸ್ಬೇಡಿ, ನನ್ನ ತಪ್ಪನ್ನು ಯಾರೂ ಕ್ಷಮಿಸುವಾಗಿಲ್ಲ, ಬಟ್ ಯೇಸು ಸ್ವಾಮಿ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಯಾಕೆಂದರೆ ಯೇಸು ಸ್ವಾಮಿ ಎಲ್ಲರ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ಕೊನೆ ಶಿಲುಬೆಯಲ್ಲೂ ಕೂಡ ಆತನು ಇವರನ್ನು ಕ್ಷಮಿಸಿರಿ ಎಂಬುದಾಗಿ ಹೇಳಿನೇ ಆತ ಪ್ರಾಣ ಬಿಟ್ಟಿದ್ದಾನೆ. ಯೇಸು ಸ್ವಾಮಿ ನಿಮ್ಮ ತಪ್ಪನ್ನು ಕ್ಷಮಿಸಿ ನಿಮಗೆ ಹೊಸ ಜೀವಿತ ಕೊಡುವನಾಗಿದ್ದಾನೆ.